2026ರ ಐಪಿಎಲ್ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ಒಂದು ಭಾರೀ ರೋಚಕ ಲೀಗ್ ಪಂದ್ಯ ನಡೆಯಿತು. ಅದು ಕೋಲ್ಕತ್ತಾದ ಐತಿಹಾಸಿಕ ಈಡನ್ ಗಾರ್ಡನ್ಸ್ನಲ್ಲಿ 2026ರ ಮೇ ತಿಂಗಳಲ್ಲಿ ನಡೆದಿತ್ತು. ಈ ಪಂದ್ಯದಲ್ಲಿ ಲೀಗ್ನ ಎರಡು ಬಲಿಷ್ಠ ಫ್ರಾಂಚೈಸಿಗಳ ನಡುವೆ ಭಾರೀ ಹೋರಾಟ ನಡೆಯಿತು. ಅದರಲ್ಲಿ ಸ್ಟಾರ್ ಆಟಗಾರರ ವೈಯಕ್ತಿಕ ಪ್ರದರ್ಶನಗಳು ನಿಜಕ್ಕೂ ಎದ್ದು ಕಾಣ್ತಾ ಇದ್ವು. ಮಾರ್ಚ್ 28ರಿಂದ ಮೇ 31ರವರೆಗೆ ನಡೆದ ಐಪಿಎಲ್ 2026 ಸೀಸನ್ನಲ್ಲಿ 10 ತಂಡಗಳು 74 ಪಂದ್ಯಗಳಲ್ಲಿ ಗೆಲುವಿಗಾಗಿ ಹೋರಾಡುತ್ತಾ ಸಾಗ್ತಿದ್ದಂತೆ ಪ್ರತಿಯೊಂದು ಪಂದ್ಯವೂ ಪ್ಲೇಆಫ್ಗೆ ಹೋಗೋ ಸ್ಪರ್ಧೆಯಲ್ಲಿ ತುಂಬಾನೇ ಮಹತ್ವ ಹೊಂದಿತ್ತು. ಕೊನೆಗೂ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಎರಡೂ ತಂಡಗಳು ಪ್ಲೇಆಫ್ಗೆ ಕ್ವಾಲಿಫೈ ಆಗೋಕೆ ಆಗಲಿಲ್ಲ. ಪ್ಲೇಆಫ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟಾನ್ಸ್, ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಹೋಗಿದ್ವು. ಆದರೆ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಅವರ ಲೀಗ್ ಸ್ಟೇಜ್ ಪಂದ್ಯ ಟೂರ್ನಿಯ ಸ್ಪರ್ಧಾತ್ಮಕ ಮನೋಭಾವಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿತ್ತು. ಎರಡೂ ಕಡೆಯಿಂದ ಬಂದ ಪ್ರಮುಖ ಕೊಡುಗೆಗಳು, ಆ ಪಂದ್ಯದ ತೀವ್ರ ಪೈಪೋಟಿ ಮತ್ತು ಅಲ್ಲಿ ಪ್ರದರ್ಶನಗೊಂಡ ಉತ್ತಮ ಪ್ರತಿಭೆ ಎಷ್ಟಿತ್ತು ಅನ್ನೋದನ್ನ ಎತ್ತಿ ತೋರಿಸಿದ್ವು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಬೌಲಿಂಗ್ ವಿಭಾಗದಲ್ಲಿ ಒಳ್ಳೆ ಪ್ರದರ್ಶನ ಸಿಕ್ತು, ಅದರಲ್ಲೂ ಮುಖ್ಯವಾಗಿ ಸ್ಪಿನ್ ಮತ್ತೆ ಪೇಸ್ ಬೌಲಿಂಗ್ನಿಂದ. ಎಡಗೈ ಮಣಿಕಟ್ಟು ಸ್ಪಿನ್ನರ್ ಕುಲದೀಪ್ ಯಾದವ್ 29 ರನ್ ನೀಡಿ 3 ವಿಕೆಟ್ ಪಡೆದು ಒಂದು ಗಮನಾರ್ಹ ಸ್ಪೆಲ್ ಹಾಕಿದ್ರು. ಅವರಿಗೆ ಬೆಂಬಲವಾಗಿ ಸೌತ್ ಆಫ್ರಿಕಾದ ವೇಗದ ಬೌಲರ್ ಲುಂಗಿ ಎಂಗಿಡಿ ಇದ್ರು. ಅವರು ಕೂಡ 27 ರನ್ ಕೊಟ್ಟು 3 ವಿಕೆಟ್ ಪಡೆದು ತಮ್ಮ ಸಾಮರ್ಥ್ಯವನ್ನ ತೋರಿದ್ರು. ಈ ಪ್ರದರ್ಶನಗಳು ನೈಟ್ ರೈಡರ್ಸ್ ರನ್ ಗಳಿಸೋದನ್ನ ಕಂಟ್ರೋಲ್ ಮಾಡೋಕೆ ಕ್ಯಾಪಿಟಲ್ಸ್ ಎಷ್ಟು ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನ ತೋರಿಸಿದ್ವು. ಬ್ಯಾಟಿಂಗ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಅಭಿಷೇಕ್ ಪೊರೆಲ್ 18 ಬಾಲ್ಗಳಲ್ಲಿ 22 ರನ್ ಗಳಿಸಿದ್ರೆ, ಆಶುತೋಷ್ ಶರ್ಮಾ ಕೂಡ 11 ಎಸೆತಗಳಲ್ಲಿ ವೇಗವಾಗಿ 18 ರನ್ ಗಳಿಸಿ ತಂಡಕ್ಕೆ ಕೊಡುಗೆ ನೀಡಿದ್ರು. 2025ರ ಸೀಸನ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಸೇರಿದ್ದ ಹಾಗೂ 2026ಕ್ಕೂ ರಿಟೇನ್ ಆಗಿದ್ದ ಕೆಎಲ್ ರಾಹುಲ್ ಅವರ ಇರುವಿಕೆ ಕೂಡ ತಂಡದ ಬ್ಯಾಟಿಂಗ್ ತಂತ್ರಕ್ಕೆ ತುಂಬಾನೇ ಮುಖ್ಯವಾಗಿತ್ತು. ಯಾಕಂದ್ರೆ ಹಿಂದಿನ ಸೀಸನ್ನಲ್ಲಿ ಅವರೇ ತಂಡದ ಪ್ರಮುಖ ರನ್ ಸ್ಕೋರರ್ ಆಗಿದ್ರು. ಇಂತಹ ಡೈನಾಮಿಕ್ ಆಟಗಾರರಿದ್ದ ಕ್ಯಾಪಿಟಲ್ಸ್ ತಂಡದ ಲೈನಪ್ ಈ ಪ್ರಮುಖ ಮಧ್ಯ ಸೀಸನ್ ಪಂದ್ಯದಲ್ಲಿ ತಮ್ಮ ಪ್ರಾಬಲ್ಯವನ್ನ ಸಾಧಿಸೋಕೆ ಪ್ರಯತ್ನಿಸಿತು. ಅದಕ್ಕೆ ಪ್ರತಿಯಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ತಮ್ಮದೇ ಆದ ಪ್ರಭಾವಶಾಲಿ ಪ್ರದರ್ಶನಗಳನ್ನ ನೀಡಿತು. 2025ರಲ್ಲಿ ಕೆಕೆಆರ್ಗೆ ಬಂದು 2026ಕ್ಕೂ ಉಳಿಸಿಕೊಂಡಿರುವ ಪ್ರಮುಖ ಆಟಗಾರ ವೆಸ್ಟ್ ಇಂಡೀಸ್ನ ಪವರ್ ಹಿಟ್ಟರ್ ರೋಮನ್ ಪೊವೆಲ್ ಕೇವಲ 21 ಬಾಲ್ನಲ್ಲಿ 29 ರನ್ ಸಿಡಿಸಿ ನೈಟ್ ರೈಡರ್ಸ್ ಇನ್ನಿಂಗ್ಸ್ಗೆ ಒಂದು ದೊಡ್ಡ ಚುರುಕು ಕೊಟ್ಟರು. 2012ರಿಂದ ಕೆಕೆಆರ್ ತಂಡದ ಅವಿಭಾಜ್ಯ ಅಂಗವಾಗಿರು 2026ರವರೆಗೂ ಉಳಿದುಕೊಂಡಿರುವ ಅನುಭವಿ ಸ್ಪಿನ್ನರ್ ಸುನಿಲ್ ನರೈನ್ 38 ರನ್ಗೆ ಒಂದು ವಿಕೆಟ್ ಪಡೆದು ತಮ್ಮ ಶಿಸ್ತಿನ ಬೌಲಿಂಗ್ ಮೂಲಕ ಎದುರಾಳಿ ಬ್ಯಾಟ್ಸ್ಮನ್ಗಳ ಮೇಲೆ ಸಖತ್ ಒತ್ತಡ ಹಾಕಿದ್ರು. ಕೆಕೆಆರ್ ತಂಡದಲ್ಲಿ ಸೌರಭ್ ದುಬೆ ಕೂಡ ಇದ್ರು. 2026ರ ಸೀಸನ್ಗೆ ಗಾಯಗೊಂಡ ಆಟಗಾರನ ಬದಲಿಗೆ ಸೇರಿಕೊಂಡ ಎಡಗೈ ಮಧ್ಯಮ ವೇಗದ ಬೌಲರ್ ಇವರು. ಇದು ತಂಡದ ಪೇಸ್ ಅಟ್ಯಾಕ್ಗೆ ಮತ್ತಷ್ಟು ಬಲ ತುಂಬಿತು. ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಈ ಮ್ಯಾಚ್ ಲೀಗ್ ಹಂತದ್ದಾಗಿದ್ರೂ ಕೂಡ 2026ರ ಐಪಿಎಲ್ ಸೀಸನ್ನ ಒಂದು ಭಾಗವಾಗಿತ್ತು. ಮಾರ್ಚ್ 28ರಿಂದ ಮೇ 31ರವರೆಗೆ 13 ಕ್ರೀಡಾಂಗಣಗಳಲ್ಲಿ ನಡೆಯಲಿರುವ ಈ ಸೀಸನ್ನಲ್ಲಿ ಈ ಪಂದ್ಯ ವೈಯಕ್ತಿಕ ಕೌಶಲ್ಯ ಮತ್ತು ತಂತ್ರಗಾರಿಕೆಯನ್ನ ಅದ್ಭುತವಾಗಿ ಪ್ರದರ್ಶಿಸಿತು. ತೀವ್ರ ಪೈಪೋಟಿ ನಡೆಯುತ್ತಿರೋ ಈ ಟೂರ್ನಿಯಲ್ಲಿ ಸ್ಥಾನಕ್ಕಾಗಿ ತಂಡಗಳು ಸೆಣಸಾಡುತ್ತಿರುವಾಗ ಈ ರೋಚಕ ಪಂದ್ಯ ಪ್ರತಿಯೊಂದು ಗೇಮ್ನ ಮಹತ್ವವನ್ನ ತೋರಿಸಿಕೊಟ್ಟಿತು.